ಈ ಚಿತ್ರದಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕವಾಗಿವೆ, ಕೇವಲ ಮನೋರಂಜನಾ ದೃಷ್ಟಿಯಿಂದ ಕೂಡಿದೆ. ಕತೆ ಸಂಪೂರ್ಣವಾಗಿ ಹಾಸ್ಯಮಯವಾಗಿರುವುದರಿಂದ ಕತೆಗೆ ಪೂರಕವಾಗಿ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಪಾತ್ರವನ್ನು ಕಾಲ್ಪನಿಕ ಪಾತ್ರಗಳನ್ನಾಗಿ ಸೃಷ್ಟಿಸಲಾಗಿದೆ. ಈ ಚಿತ್ರವನ್ನು ನೋಡುಗರು ಕೇವಲ ಮನೋರಂಜನಾ ದೃಷ್ಟಿಯಿಂದ ನೋಡಿ ಅರಸಿ ಹಾರೈಸಬೇಕು. ಪತಿದೇವರೇ, ತಾವು ಅಶ್ವಮೇಧ ಯಾಗವನ್ನು ಕೈಗೊಂಡಲು ಏಕೆ ನಿರ್ಧರಿಸಿದಿರಿ ಮತ್ತು ಇದರ ರಹಸ್ಯವೇನು? ಇದರ ಕತೆ ಕೇಳಲು ನನ್ನ ಪಿತಾಶ್ರೀಯವರು, ಮಾತೋಶ್ರೀಯವರು, ತಂಗಿಶ್ರೀಯವರು, ತಮ್ಮಾಶ್ರೀಯವರು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ. ತಾವು ಹೇಳುವಂತವರಾಗಿ. ಹೇಳುತ್ತೇನೆ, ಕೇಳುವಂತರಾಗಿರಿ. ಬೇಗ ಹೇಳಿಬಿಡಿ, ನಮಗೆ ಕೇಳಲು ಕಾಲಾವಕಾಶವಿಲ್ಲ. ನನ್ನ ಧರ್ಮಶ್ರೀ, ಮಗಶ್ರೀ, ಮಗಶ್ರೀ ಇವರೆಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ. ಇವರ ಯೋಚನೆ ಕೇಳಲು ನಮಗೆ ವೇಳೆ ಇಲ್ಲ. ಬೆಳಿಗ್ಗೆ ಒಂದು ಹಾಳು ಪೂರ್ಣವೇ ಆಯಿತು. ಬೇಗ ಹೇಳಿದ ಮಹಿಳೆ ಇರ್ತದೆ. ಮಾಮಾಶ್ರೀ, ಅದೇನಾತಂದ್ರೆ ಅದು ಬಹಳ ಸಿಂಪಲ್ ಐತಿ. ಏನ್ ಹೇಳ್ಬೇಕ, ಅಲ್ಲಿಂದ ಬಸ್ ಹತ್ತಿದ್ವಿ, ಗೋವಾ ಪಂಜಾಗ ಇರ್ತಿ, ಈ ಸಿಕ್ಕಿ ಏನ್ ಮಾಡ್ಬೇಕ? ಈ ಹೇಳ್ತಿ ಕಾಟಕ್ಕೆ ಅಚಾನಕ್ ಬಂದಿ, ಗೋವಾನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಈ ಸಿಕ್ಕಿ ಕರ್ಕೊಂಡು ಬಂದಿ, ಸಹಾಯಕತ್ತ ಬಂದೆ, ಕರ್ಕೊಂಡು ಬಂದು ಊಟ ಮಾಡಿಸಿ ಖುಷಿ ಅಲ್ಲೂ ನನ್ನ ಕಾರ್ ಬರಾಕತ್ತಿತ್ತೆ, ನಡ್ಕೊಂತ ಬರಾಕತ್ತ ಕಾರ್ನಾಗ ಹತ್ತಿಸ್ಕೊಂಡು ಗೋವಾಕ್ ಕರ್ಕೊಂಡ್ ಬಂದು ಎಲ್ಲಾ ಮಾಡೀನಿ. ಎಲ್ಲಾರ್ಗು ಇರೋದೇ ಕಿಟಕಿಟಿ ಯಾಕೆ ಕ್ರಾಸ್ ತಗೋಬೇಕಂತಾರ. ನಿನ್ನ ಹೆಂಡತಿ ಅಷ್ಟು ನಂಗೆ ಹೆಂಡತಿ ಚಲೋ ಇಲ್ಲ, ಭಾಳ ಇದಳಕ್ಕಿ ಒಳಕಿರ್ಕಿರಿದಳಕ್ಕಿ. ಅಲ್ಲೂ ನನ್ನ ಹೆಂಡತಿನೂ ಹೊಡಿತಾಳ ಬಡಿತಾಳ ಎಲ್ಲಾ ಮಾಡ್ತೀವಿ, ಅದನ್ನ ಅಲ್ಲೇ ಊರಾಗ ಇಟ್ಕೋಬೇಕು. ಇನ್ನು ಹೆಂಡತಿ ಹೊಡಿತಾಳ, ನನ್ನ ಹೆಂಡತಿ ಬೈತಾಳ, ಅದಕ್ಕೆ ಸಾಯ್ಬೇಕಂತ ಸಾಕ್ಬಿಟ್ಟಿಲ್ಲ. ಸಾಯುದ್ ಪರಿಹಾರ ಅಲ್ಲ, ತಿಂಗಳದಾಗ 2 ದಿವಸ ಗೋವಾಕ್ ಬಾ, ಮಜಾ ಮಾಡು, ಹೊಳ್ಳಿ ಹೋಗ, ಎಲ್ಲ ಅಲ್ಲಿಗೆ ಪರಿಹಾರ ಆಕ್ಕೇತಿ. ಅಲ್ಲಿ ಚಂದ್ರ 1.5 ವರ್ಷದ ಹೊತ್ತಾತ, ಅದೇ ಪ್ಯಾಂಟ್, ಅದೇ ಕರೆ ಟೀ ಶರ್ಟ್, ಅವನು ನೋಡಿ ಬ್ಯಾಸರ ಆಗಂಗಿಲ್ಲನ. ಹೊಸ ತಗೋ ಹೋಗ್ಲಿ, ರೊಕ್ಕ ಕೊಡ್ತೇನೆ ನಾ, ಹೊಸ ತಗೋ ಹೋಗ. ಬೇಡ, ನನ್ನ ಹೇಳ್ತಿರ ತಂದು ಕೊಡ್ತಾಳ ಟೀ ಶರ್ಟ್ ಎಲ್ಲ ಪ್ಯಾಂಟ್. ನೋಡ, ನೀ ಏನು ಹೇಳಕ್ ಹೋಗ್ಬೇಡ. ನಾನು ಅಚಾನಕ್ ನಿನ್ ಗೋವಾ ಪಂಚುಳು ಸಿಕ್ಕೆ, ಇಲ್ಲಿ ಸಮುದ್ರ ಸಿಕ್ಕೈತಿ, ಇಲ್ಲೇ ನಾ ಯಾರು ಕೇಳಂಗಿಲ್ಲ. ಈಗ ಮಾತು ಯಾರ ಮಾತು ಕೇಳಂಗಿಲ್ಲ ಅಂದ್ರೆ ನಡಿ, ಬಿತ್ ಸಾಯಿ ನಡಿ. ಅಲ್ಲಿ ಸಮುದ್ರ ಐತಿ, ಬಿತ್ ಸಾಯಿ ನಡಿ. ಓಕೆ ನಡಿ. ಅಲ್ಲ, ಇಂಥ ಸಮುದ್ರ ದಂಡಿ ಒಳಗೆ ಎಷ್ಟು ಜನರಿಗೆ ನಾನು ಒಬ್ಬರ ಸಮುದ್ರ ಹಾರದ. ಏನೋ ನೋಡಿದ್ರೆ ನಾನು ಹೇಳ್ತಿ ಹೇಳ್ದಂಗೆ ಸುಮ್ಮನೆ ನಾನು ಹುಬ್ಳಿ ತಗೊಂಡು ಮತ್ತೆ ಹುಬ್ಳಿ ಬಸ್ ಹತ್ತದ ಭಾಳ ಚಲೋ ಅಂತ ಆಗತ್ತೆ. ಇದು ಒಂದು ನಮ್ಮನೆ ನನ್ನ ದಿಗ್ವಿಜಯದ ಯಾತ್ರೆನೇ ಆದಂಗೆ. ಕಾಶಾಯಿನಿ ಕೆಲಸ ಆಗೋದಿಲ್ಲ. ನೀ ಹೇಳ್ದಂಗೆ ಕುರಿ ಪಲ್ಯ ತೊಗೊಂಡು ಬರೋದು ಭಾಳ ಚಲೋ. ಈ ಸಮುದ್ರದ ಅಲೆ ನೋಡಿದ್ರೆ ಇಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡಕತ್ತ. ನೀ ಹೇಳ್ದಂಗೆ ಸುಮ್ಮನೆ ಆ ಕುರಿ ಪಲ್ಯ ತೊಗೊಂಡು ಹುಬ್ಬಳ್ಳಿಗೆ ಬರೋದು ಚಲೋ. ಈ ದಿಗ್ವಿಜಯದ ಯಾತ್ರೆ ಇಲ್ಲಿ ಮುಗಿಸ್ಬಿಡೋದು ಚಲೋ. ಅಪ್ಪ 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 ಇದು ನೋಡಿದ್ರೆ ವಜನ್ ಸಾಧ್ರೆ ಬಂದೆ. ಅವತ್ತ ಕುರಿ ಪಲ್ಯ ತರಾಕಂತ ಹೋದಿ. ಅವತ್ ಏನಾತಂದ್ರೆ ಅವತ್ತ ಕುರಿ ಪಲ್ಯ ಅಂಗಡಿ ಬಂದಿದ್ದು. ಅವತ್ತ ಮಹಾವೀರ ಜಯಂತಿ ಇತ್ತು. ಈಕಿ ಏನ್ ಹೇಳಿದ್ಲು, ಕುರಿ ಪಲ್ಯ ತಂದ್ರ ಮನಿ ಕಾಲಿಡ್ಬೇಕು, ಇಲ್ಲ ಕುರಿನ ಹುಡುಕಾಡಿ ಕುರಿ ಸುಲಿಸಿ ಆದ್ರೂ ನಾ ಕುರಿ ಪಲ್ಯ ತರ್ಬೇಕಂತ ಹೇಳಿದ್ಲು.
ಕುರಿ ಪಲ್ಯ ಸಿಗ್ತೈತಿ ಅಂದ್ಬಿಟ್ಟ ಅವ ನನಗ. ಅಯ್ಯ ನಿನ್ ಬಿಡು ಬರ್ಲಿ ಫೋನ್ ಹಚ್ಬೇಕಿಲ್ಲ. ನಾನು ಫೋನ್ ಹಚ್ಚಾಕ ಫೋನ್ ಇಲ್ಲೇ ಬಿಟ್ಟು ಹೋಗಿಲ್ಲ ನಾನು. ಬ್ಯಾರದವ್ರ ಫೋನ್ ತಗೊಂಡು ನಿನ್ನ ಫೋನಿಗೆ ನೀನ ಹಚ್ಬೇಕಿಲ್ಲ. ಅಲ್ಲ ನನ್ನ ನಂಬರ್ ನನಗೆ ನೆನಪೈತಿ. ನಾನು ನನ್ನ ಮೊಬೈಲ್ ನಂಬರ್ ಒಂದ್ ಡೈರಿ ಒಳಗ ಬರೆದಿಟ್ಟೇನೆ. ಆ ಡೈರಿನು ಸಣ್ಣ ಪ್ಯಾಕೆಟ್ ಡೈರಿನು ಇಲ್ಲೇ ಮನ್ಯಾಗ ಬಿಟ್ಟು ಹೋಗೇನೆ. ನೋಡ್ಲೆನ್ಪ ಇಂತ ಗಂಡನ್ ಕೂಡ ಬಾಳೆ ಮಾಡ್ಬೇಕು ನಾನು. ಮತ್ ನಾ ಬೈಯೋದಕ್ಕೆ ಮಾಡಿದೀನಿ ಇಂತ ಕೆಲ್ಸಕ್ಕ ಬೈದಾಡೋದ. ಇವ್ನ್ ಹೆಣ ಎತ್ತಿ ಅನ್ನೋದು ಇದಕ್ಕ ನಾ ಹೆಣ ಎತ್ತಿ ಅನ್ನೋದನ್ನ ನೀವು ಪ್ರೇಕ್ಷಕರೆಲ್ಲ ಅಂತಾರಲ್ಲ, ಏನ್ ಹೆಣ ಎತ್ಲಿ ಅಂತ ಗಂಡಗ್ ಬೈತೀವ ಅಂತ ಬ್ಯಾಸರ ಪಡ್ಕೊತಾರಪ್ಪ. ಮತ್ ಕಮೆಂಟ್ ಹಾಕ್ತಾರ. ಮತ್ ಇಂತ ಗಂಡಗ್ ಬೈದ ಇನ್ನೇನ್ ಮಾಡ್ತಾರ? ಇದೇನ್ ಗೊತ್ತ ಅವ್ರಿಗೆ? ಹೆಣ ಎತ್ಲಿ ಯವ್ವ ಬೈಬೇಡ ಅದೇ ಅಂದ್ರ ಮುಂದ್ ಹೇಳ್ರಿ. ಮಾವರ ಅದೇನಾತಂದ್ರ ಆ ಮನುಷ್ಯ ಕೇಳಿದ್ರಿ ಬನ್ನೂರ್ ಎಲ್ಲಿ ಬರ್ತದ ಅಂತ ಹೇಳಿ. ಅವ ನನಗೂ ಗೊತ್ತಿಲ್ರಿ ಅಂದ. ಬಸ್ ಸ್ಟ್ಯಾಂಡ್ ಹೋಗ್ರಿ ಅಂದ ಅವ. ಹಂಗ ಹೇಳ್ದ ಬಸ್ ಸ್ಟಾಂಡ್ ಕಡೆ ಹೋಗ್ಬಿಡುದ? ಏನ ಹೊಂಟಿದ್ದೀವ ಅವ್ ಕೇಳಿದವನ. ಅವ ಬಸ್ ಸ್ಟ್ಯಾಂಡ್ ಹೋಗಿ ಕೇಳಿದನ್ನ. ನಾ ಬಸ್ ಸ್ಟ್ಯಾಂಡ್ ಹೋದ್ನಿ, ಅಲ್ಲಿ ಹೋಗಿ ಕೇಳಿದ್ನಿ. ಅವ ಏನ್ ನನಗೂ ಗೊತ್ತಿಲ್ರಿ ಅಂದ. ಹಿಂಗ್ ನೋಡ್ದ, ಬೋರ್ಡ್ ನೋಡ್ದ. ಸರ ಇದನ್ನ ಹತ್ತಿ ಬಿಡ್ರಿ, ಇದು ಸೀದಾ ಹೋಗಿ ಬನ್ನೂರ್ ಇಳಿಸ್ತತೆ ಅಂದ್ಬಿಟ್ಟ. ನಾ ಹತ್ತೆ ಬಿಟ್ಟೆ ಅದ್ರೊಳಗ. ಇವ ಕುರ್ನೆ ಬೆನ್ನ ತಗೊಂಡು ಅಂದ್ರೆ ಏವ ಅಲ್ಲಿ ಹಿಡಿದು ನೋಡ್ತೀನಿ, ಅದು ಕರ್ನಾಟಕ ಅಲ್ಲ ಮಹಾರಾಷ್ಟ್ರ. ಅಲ್ಲಿ ಹೋಗಿ ಕೇಳಿದೆ ಇಲ್ಲಿ ಬನ್ನೂರ್ ಎಲ್ಲಿ ಬರ್ತದ್ರಿ ಅಂತ ಹೇಳಿ. ಅವ ಬಸ್ ಬೇಡ ಟ್ರೈನ್ ಹತ್ತಿ ಬಿಡಂದ. ನೀನ್ ಟ್ರೈನ್ ಹತ್ಬಿಟ್ಟೆ? ಟ್ರೈನ್ ಹತ್ತಿದೆ, ಟ್ರೈನ್ ಹತ್ತ ಅಲ್ಲಿ ಹಿಡಿದು ನೋಡ್ತೀನಿ, ಅದು ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಅಲ್ಲ ಗುಜರಾತ್. ಬ್ಯಾಡ ಬಿಡ್ರಿ, ನೀವು ಆರಿಂದ ಏನೋ ಸುತ್ತಕೊಂಡಂಗ ಹಾಕ್ಬಿಡ್ರಿ. ಹೂನ್ರಿ ಮಾಮರ, ದಾಕ್ಷಾಯಣಿ ಹೇಳ್ದಂಗ ಕುರಿ ಪಲ್ಯ ತರಕ ಇಷ್ಟ ಆತವ್ರಿ. ಯಾಕಂದ್ರ ಹೇಳ್ದಂಗ ಎಲ್ಲಾ ಸುತ್ತಾಟನ ಬಾಳ ಆತವ್ರಿ. ಅಲ್ಲಿಂದ ಇಲ್ಲಿ ಸುತ್ತಿ ಬರ್ಕೊಡ್ದ ಇಷ್ಟ ಆತವ್ರಿ. ಕಡಿಗೂ ಬಣ್ಣೂರ್ ಸಿಗ್ತೇನ್ರಿ ಮಾಮಾರದ? ಸಿಗ್ತಲ್ಲ. ಅದು ನಮ್ಮ ಕರ್ನಾಟಕ ರಾಜ್ಯದಾಗ ಮೈಸೂರು ಜಿಲ್ಲಾದಾಗ ಬರ್ತೈತಿ ಅದು ಊರ. ಮತ್ ನೀವು ಆಲ್ ಇಂಡಿಯಾ ಸುತ್ತಿ ಬಂದ್ರಿ ಅದ. ನಿಮ್ಮಂತ ತಿಳುವಳಿಕೆ ಕೇಳಿ ಹೋಗಿದ್ರ ಡೌಟ್ ಸಿಕ್ತಿತ್ತದ. ಒಟ್ಟಿಗೆ ಹೋಗ್ ಬಂದ್ರಿ ಇಲ್ಲಿಗ? ಹೋಗ್ ಬಂದೆ ಹೋಗಿ ಮತ್ತೆ ಕಡಿಗೆ ತಗೊಂಡ್ ಬಂದೆ. ಆಮೇಲೆ ಗೊತ್ತಾತು ಹೋದ ಬನ್ನೂರ್ ತಳಿ ಅಂತಾರ, ಕುರಿ ತಳಿ ಬರ್ತದಂತದ ಬನ್ನೂರ್ ಕುರಿ ಅಂತ ಹೇಳಿ. ಅದ್ರ ತಳಿದ ಆ ಕುರಿ ಪಲ್ಯನ ಕಡಿಗೂ ತಗೊಂಡ್ ಬಂದೆ ನೋಡು. ನೀನ್ ಹೆಂಗ ಶಾಣೆ ಆಗ್ಬೇಕು, ಒಟ್ಟ ತಿಳಿವಲ್ದಾಗೈತೆ ನೋಡ. ಇನ್ ಮುಂದೆ ನಮ್ಮ ಮನ್ಯಾಗ ಒಟ್ಟ ಕುರಿ ಸವಾಸ ಬೇಡ ಅಂದೆ. ಸಾಧ್ಯನೇ ಇಲ್ಲ. ಕುರಿ ಪಲ್ಯ ಸಂಬಂಧ ಪ್ರಾಣ ಬಿಡ್ತಾನ. ಅಂದ್ರ ನೀ ಕುರಿ ಪಲ್ಯ ತಿನ್ನಂಗಿಲ್ಲ? ಕುರಿ ಪಲ್ಯ ತಿನ್ನೋದ. ಈಗ ನಾನು ಕುರಿ ಪಲ್ಯನ ನನಗ ದಾಕ್ಷಾಯಣಿಗೆ ಆಗುವಷ್ಟು ಅಷ್ಟ ತಂದೇನೆ. ಅದು ನಿಮ್ಗೆಲ್ಲ ಸಾಲೋದಿಲ್ಲ. ಒಂದು ಕೆಲಸ ಮಾಡ್ರಿ, ನಿಮ್ಗೆ ಏನಿದ್ರು ನಾನು ಸಂಜೆ ಮುಂದೆ ಫೋನ್ ಪೇ ಮಾಡಿಬಿಡ್ತೇನೆ. ಈಗ ಹೋಗ್ಬಿಡ್ರಿ ಮನೆ ಕಡೆ. ಯಾಕಂದ್ರೆ ನೀವು ಪಾಪ ನನ್ನ ಸಂಬಂಧ ಬಹಳ ದೊಡ್ಡದೇರಿ. ಮಾಮಾರ ರೊಕ್ಕ ಪಕ್ಕ ಬೇಡ ನಮ್ಗ ಬಾಡಿಗೆ ಮಾಮ ಹಾಕ್ಯಾನ ರೊಕ್ಕ. ಯಾವ ಬಾಡಿಗೆ ಮಾಮ? ಅವ್ನ್ ಹೋಲ್ ಬಿಡ್ರಿ ಮಾಮಾರ. ನಂಗ ರೊಕ್ಕ ಪಕ್ಕ ಏನ್ ಬ್ಯಾಡ್ರಿ, ಒಂದ್ ಚಲೋ ಏನ್ ತಂದ ಮದ್ವಿ ಮಾಡಿ ಕೊಟ್ಬಿಡ್ರಿ ಮಾಮಾರ. ಅಲ್ಲೋ ನನ್ನ ಜೀವನದ ಕಥೆ ನೋಡಿದ ಮೇಲೂ ನಿನಗ ಲಗ್ನ ಆಗ್ಬೇಕಂತ ಅನ್ಸಾಕತ್ತೈತಿ. ಬಿಡ್ರಿ ಮಾಮಾರ, ನೀವ್ ಒಳಗ ಅದಿರಿ ಗೊತ್ತಾಯ್ತು ನನಗ. ಅಪ್ಪ ಹೋಗು ನೋಡಿ, ಹೇಳಿ ಹೋಗು. ಮುಂದಿನ ನಿನಗ್ ಬಿಟ್ಟಿದ್ದಪ್ಪ. ಚಂದ್ರಕಾಂತ, ಊಟ ಮಾಡಿ ರೆಸ್ಟ್ ತಗೋ. ಯಾವಾಗ ದಕ್ಷವ ಜಗಳ ಮಾಡಕ್ ಹೋಗ್ಬೇಡ. ನಾವ್ ಬರ್ತೇವಿ. ಜಗಳ ಮಾಡಕ್ ಹೋಗ್ಬೇಡ, ಇಷ್ಟ ಸುಧಾರಿಸ್ಕೊಂಡು ಹೋಗು. ನಾ ಬರ್ತೇನೆ. ಆಯ್ತಾ ಬರ್ತಾನ ಕುರಿ ಪಲ್ಯ ಬರ್ರಿ, ಮುಂದಿನ ಸಂಡೆ ಬರ್ರಿ. ಶ್ರಾವಣ ಹೋಗಿದ್ದೇನ್ರಿ? ಇಲ್ಲ ಬಂದಿದ್ದೇನೆ. ನಾಳೆ ಜಾಯಿನ್ ಆಗ್ತೇನೆ ಅಂತ ಹೇಳಿದ್ನಲ್ಲ ನಿಮ್ಗೆ. ಇಲ್ಲ ಅಲ್ರಿ, ತಾಯಿನೂ ಹೋದ್ರು. ನನಗೆ ಯಾರಿಲ್ರಿ, ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲ. ಆದ್ರೆ ಇರೋ ಒಂದೇ ಒಂದು ವ್ಯಕ್ತಿ ನನ್ನ ಗಂಡನ ಸಮಾನ ಅಂತಂದ್ರೆ ನಮ್ಮ ಬ್ರದರ್. ಅವ್ರ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಅವ್ರನ್ನ ಮಾತಾಡಿಸಿ, ಇಲ್ಲಿ ನೃತ್ಯದ ಕಾರ್ಯಕ್ರಮ ಎಲ್ಲ ಮಾಡ್ತಿರ್ತಾರ ಅವರು. ಅವ್ರದ್ದು ಇನ್ಸ್ಟಿಟ್ಯೂಟ್ ಅದ, ಅವ್ರು ಸ್ವಲ್ಪ ಭೇಟಿಯಾಗಿ ಬರ್ತೀನಿ. ನಾನು ಇನ್ನೊಂದು ತಾಸಿನಲ್ಲಿ ಊಟ ಮಾಡಿ ಇಲ್ಲೇ ಬಂದಿದ್ದೀನಿ. ಬಂದ್ಬಿಡ್ತೀನಿ. ನಾನು 5 ನಿಮಿಷದಲ್ಲಿ ಬರ್ತೀನಿ. ಓಕೆ, ಬರ್ತೀನಿ. ಎಸ್ ಓಕೆ. ಸೂರ್ಯ ಆಯ್ತಾ ಮುಗಿಸೋದು. ಏನ್ ಮಾಡಾಕತ್ತಿ? ಏನಾತ? ಯಾವ ಕಾರಣಕ್ಕೋಸ್ಕರ ಹಿಂಗೆಲ್ಲ ತೊಂದರೆ ತೊಗೊಳಕತ್ತಿ? ಯಾಕೆ ಟೆನ್ಷನ್ ತೊಗೊಳಕತ್ತಿ? ನಾ ಅದೇನಿಲ್ಲ ಒಯ್ಯುವರಿ ಏನೋ ಆಗಿದ್ದಾಗೈತಿ. ತಾಯಿ ಹೋಗ್ಬಿಟ್ಲಲ್ಲ ಆ ಸಂಕಟ. ಚಿಂತೆ ಮಾಡಬೇಡ. ನಾ ಅದೇನಿಲ್ಲ ಒಬ್ಬ ಅಣ್ಣನಾಗಿ ಯಾವಾಗಲೂ ಜೀವನ ಪೂರ್ತಿ ನಿಂತಿ ಇರ್ತೇನೆ. ಹೆಚ್ಚಿಗೆ ಚಿಂತೆ ಮಾಡಬೇಡ. ಹೋಗೋರು ಹೋಗ್ತಾ ಇರ್ತಾರೆ. ನಮ್ಮ ಜೀವನ ಏನೈತಿ, ನಾವು ಮುಂದೆ ಹೋಗ್ಬೇಕು. ನಾವು ಹೋಗೋಣ. ಹೆಚ್ಚಿಗೆ ಏನು ಟೆನ್ಷನ್ ತಗೋಬೇಡ. ಬಾ, ಗರಂ ಊಟ ಮಾಡಿನಿ. ಊಟ ಮಾಡ್ಕೊಂಡು ಹೋಗುತ್ತೆ. ಬಾ ಕಮ್. ರೀ, ನಾನ್ ನಿಮ್ಗೆ ಇನ್ ಮುಂದೆ ಒಟ್ಟ ಬೈಯೋದಿಲ್ಲ. ನನಗ ಗಂಡ ಅಂದ್ರೆ ಏನಂತ ನಂಗೆಲ್ಲಾ ತಿಳಿದೈತಿ. ನಾ ಒಟ್ಟ ಬೈಯೋದಿಲ್ರಿ ನಾನ್ ನಿಮ್ಗ. ಖರೆ ನಂದು ತಪ್ಪಾತು.
ಕುರಿ ಪಲ್ಯ ಸಿಗ್ಲಿಲ್ಲ ಅಂತಂದ್ರೆ ಹೊಳಿ ಬರ್ಬೇಕಾಗಿತ್ತು ನಾ. ಒಂದೇದ್ದು ಅದು ಕುರಿ ಪಲ್ಯ ತರಕ್ ಹೋಗಿದ್ದ ತಪ್ಪು, ಬಂದ್ ಬಿಡ್ಬೇಕಾಗಿತ್ತು ನಾ. ನಂದು ತಪ್ಪಾತು. ನೋಡ್ರಿ, ಇನ್ ಮುಂದ ಮನಿ ಕೆಲ್ಸ ಎಲ್ಲ ನಾನ್ ನೋಡ್ಕೋತೇನೆ. ನಿಮ್ಮ ಆಫೀಸಿನ ಕೆಲ್ಸ ಅದೇನತ್ ನೋಡ್ರಿ. ಏನ್ ಆಫೀಸ್ನಾಗ ಇಂತ ತೆಗ್ದಾರ ಏನ್ ಮಾಡ್ಯಾರ? ಅಷ್ಟು ಸುಲಭ ತೆಗಿದಿಲ್ಲ. ಯಾಕಂದ್ರೆ ಅಲ್ಲಿ ನನಗೆ ದಾಕ್ಷಾಯಣಿ ಅಂತ ಹೇಳಿ ಒಬ್ಬಕ್ಕೆ ಅಸಿಸ್ಟೆಂಟ್ ಅದಾರಲ್ಲಿ. ಆಕಿಂದ ಈಗಾಗಲೇ ಹೆಣ ಹೊತ್ತಾರ. ಆಕಿ ನಿನ್ ಕೂಡ ಓಡುವ ಅಂತ ಇಡೀ ಊರ್ ತುಂಬಾ ಸುದ್ದಿ ಆಗಿತ್ತ. ಆಕಿ ಗಂಡನ ಆಕಿಗೆ ಮುಂದೆ ನಿಂತು ಸುಪಾರಿ ಕೊಟ್ಟು ಕೊಲೆ ಮಾಡ್ಸನಂತೆ. ಅಯ್ಯೋ ಪಾಪ, ಎಂತ ದುರ್ದೈವಕ್ಕಿದಂತೆನ. ಹಂಗಾರ ನಾ ಬಿಡುದೆಲ್ಲ ಬಿಟ್ಟು ನಾಳೆ ಕಂಪನಿಗೆ ಹೋಗೇ ಬರ್ಬೇಕು. ಈಗ ಕುರಿ ಪಲ್ಯ ಕುಚ್ಚತಾನೆ. ಕುರಿ ಪಲ್ಯ ತಿಂದ ಕಸ ಮುಸುರಿ ಭಾಂಡಿ ಒಗ್ಯಾಡ ಅವೆಲ್ಲ ಕವಿತಾವ. ಅಂದ್ರೆ ಅವ್ರು ನಾ ಕೈ ಇಟ್ಬೇಕ ಈಗ? ಇಲ್ರಿ, ನಾನು ಶುರು ಮಾಡ್ಕೊತೀನಿ. ಚಂದ್ರಕಾಂತ, ಅಲ್ಲಿ ಗ್ಯಾಸಿನ ಕಟ್ಟಿ ಮೇಲೆ ಒಂದ್ 4-5 ಗಂಗಾಳ ಚರ್ಗಿ ಬಿದ್ದಾವ. ಅವನೊಂದಾಡ್ ತೊಳೆದ್ ಬಿಡು ಲಗು ಲಗುನ. ಹಿಂಗ್ ಮಾರಿ ಮಾರಿ ನೋಡ್ಕೊಂಡ್ ಕುಂತ್ರಿ ಏನ್ ಬರ್ತೈತಿ? ಅಲ್ರಿ, ಗಂಡ ಹೆಂಡತಿ ಇಬ್ರು ಮನಿ ಕೆಲ್ಸನ ಸರಿಯಾಗಿ ಹಂಚ್ಕೊಂಡ್ ಮಾಡ್ಬೇಕು. ಹೌದಿಲ್ರಿ? ಹೌದು ಬಿಡ್ರಿ, ಬರ್ರಿ ನಡೀರಿ.